ಒಂದು ವಿಡಿಯೋ ಹಾಕಿದ್ದೆ ಒಂದು ತಿಂಗಳಿಂದೆ. ನನ್ನ ಇಷ್ಟು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದ ಹೆಚ್ಚು ಕಮ್ಮಿ ಈ ನವಂಬರ್ ಬಂದರೆ 2 ವರ್ಷ ಆಗುತ್ತೆ. ಈ ನವಂಬರ್ ಈಗ 7ನೇ ತಿಂಗಳು. ಏರ್ ಬ್ಯಾಗ್ಗಳು ಕಾರಲ್ಲೆಲ್ಲ ಏರ್ ಬ್ಯಾಗ್ ಬರ್ತಾವಲ್ಲ, ಆ ಥರ ನಮ್ಮ ಗಾಡಿಗಳಲ್ಲೂ ಬರಂಗೆ ಮಾಡಿದ್ರೆ ಸಡನ್ನಾಗಿ ಇದಾದರೂ ಸ್ವಲ್ಪ ತಕ್ಕ ಮಟ್ಟಿಗೆ ಕಾರುಗಳೆಲ್ಲ ಗೊತ್ತಲ್ಲ ಏರ್ ಬ್ಯಾಗ್ ಏನಪ್ಪ ಅಂದರೆ ಅಣ್ಣ ಕ್ಯಾಬಿನಲ್ಲಿ ಆಕ್ಸಿಜನ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ವಿಡಿಯೋದಲ್ಲಿ. ಕ್ಯಾಬಿನಲ್ಲಿ ಆಕ್ಸಿಜನ್ ಇದ್ದರೆ ಈಗ ಮೊನ್ನೆ ಅಂಕೋಲಾದಲ್ಲಿ ಗುಡ್ಡ ಕುಸಿತದಲ್ಲಿ ಅರ್ಜುನ್ ಅವ್ರದ್ದು ಗಾಡಿದೆ ಪ್ರಾಬ್ಲಮ್ ಆಯ್ತಲ್ಲ, ಅದ್ರ ಬಗ್ಗೆ ಆಕ್ಸಿಜನ್ ಇದ್ದರೆ ಏನೋ ಒಂದು ಮಲಗಿದ್ದ ಗಾಡಿ ಅಲ್ಲೇ ಇತ್ತು ಅಂತ ಹೇಳಿದಾರಲ್ಲ, ಮಲಗಿದ್ದಾಗ ಅದು ಬೆಟ್ಟ ಕುಸಿದ್ ಬಂದ್ಬಿಟ್ಟು ಫ್ಯಾಕ್ಚರ್ ಆಫ್ ಸೆಕೆಂಡ್ ಅಶೋಕ್ ಲೇಲ್ಯಾಂಡ್ ಗಾಡಿ ಬಗ್ಗೆ ಒಂದು ರಿನ್ಯೂ ಮಾಡಿ ಅಂತ ಹೇಳಿ ಆಗ್ತಾ ಇದ್ದೀರಾ. ಬ್ರದರ್, ನಿಮಗೆ ಸುಮಾರು ಮೆಸೇಜ್ ರಿಪ್ಲೈ ಮಾಡಿದ್ದೆ. ನೀವು ಹಣ ಲೋಡಿಲ್ಲ ಅಂತ ಬರೀ ಅಳ್ತಾ ಇರ್ತೀಯಲ್ಲ, ನೀನು ಮಾಡೋ ಕೆಲಸ ಇಲ್ವಾ? ಲೋಡಿಲ್ಲ ಅಂತ ಯಾವಾಗಲೂ ಅಳ್ತಾ ಇರ್ತೀಯ, ಅದೇ ದರಿದ್ರ ಅಂತೇಳಿ ಮೆಸೇಜ್ ಹಾಕಿದ್ದಾರೆ. ಇದು ಒಂದು ಸಿಗ್ನಲ್ ಪಾಸ್ ಆದರೆ ನಮಗೆ ಪಾಸ್ ಆದ ಹೆಂಗೆ, ಮತ್ತೆಲ್ಲೂ ಟ್ರಾಫಿಕ್ ಸಿಗಲ್ಲ. ಹೆಚ್ಚು ಕಮ್ಮಿ ಒಂದು 10 ನಿಮಿಷ ಆಯಿತು. ಹೆಂಗೆ ಬೇಕಾದ್ರೆ ಹಂಗೆ ನಿಲ್ಲಿಸ್ತಾರೆ. ಹೊಸ ರೋಡು ಟೋಲೆಲ್ಲ ಆಲ್ರೆಡಿ ಮಲಿಕೊಂಡಿದ್ದಾರೆ ಎಲ್ಲರೂ. ಹೆಲ್ಮೆಟ್ ಧರಿಸಿ ಅಂತ ಬೇರೆ ಬೋರ್ಡ್ ಹಾಕಿದ್ದಾರೆ. 2 ವೀಲರ್ ಲೈನು ಬಟನ್ ಇದ್ದೇ ಗೊತ್ತೈತೆ. ಈಗ ಹೆಂಗೂ ಘಾಟಲ್ಲಿ ಹೋದ್ರೆ ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಶುಭ ಸಂಜೆ. ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದೆರಡು ವಿಷಯ ಐತೆ, 2 ವಿಷಯ ಹೇಳ್ಬಿಡೋಣ ಅಂಥೇಳಿ ಸ್ಟಾರ್ಟಿಂಗೇ ಇದು ಮಾಡ್ತಾಯಿದ್ದೀನಿ. ಏನಪ್ಪ ವಿಷಯ ಅಂದರೆ ಒಂದು 2-3 ಕಮೆಂಟ್ಸ್ ಬಗ್ಗೆ ಅಷ್ಟೇ, ಬೇರೆ ಏನಿಲ್ಲ. ಒಂದು 2-3 ಕಮೆಂಟ್ಸ್ ಬಗ್ಗೆ. ಮೊದಲನೇ ಕಮೆಂಟ್ಸ್ ಏನಪ್ಪ ಅಂದರೆ, ಎರಡು ವಿಡಿಯೋದಲ್ಲಿ ಒಬ್ಬರು ಮೆಸೇಜ್ ಹಾಕ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ಹಣ ಲೋಡಿಲ್ಲ ಅಂತ ಬರೀ ಅಳ್ತಾ ಇರ್ತೀಯಲ್ಲ, ನೀನು ಮಾಡೋ ಕೆಲಸ ಇಲ್ವಾ? ಲೋಡಿಲ್ಲ ಅಂತ ಯಾವಾಗಲೂ ಅಳ್ತಾ ಇರ್ತೀಯ, ಅದೇ ದರಿದ್ರ ಅಂತೇಳಿ ಮೆಸೇಜ್ ಹಾಕಿದ್ದಾರೆ. ಮೆಸೇಜಿಂದ ಬೇಜಾರೇನಿಲ್ಲ, ಅವ್ರಿಗೊಂದು ಇನ್ಫಾರ್ಮೇಷನ್ ಕೊಡೋಣ ಅಂತ. ಬ್ರದರ್, ನಾನು ವಿಡಿಯೋ ಮಾಡ್ತಿರೋದು, ಲಾಗ್ ಮಾಡ್ತಿರೋದು ಬರೀ ಗಾಡಿ ಲೋಡ್ ಮಾಡಿದೆ ಖಾಲಿ ಮಾಡಿದೆ ಹೋದೆ ಬಂದೆ ಅವಷ್ಟೇ ಹಾಕಕ್ಕಂತ ನಾನು ವಿಡಿಯೋ ಮಾಡ್ತಿಲ್ಲ. ನನ್ನ ವಿಡಿಯೋ ಏನಪ್ಪ ಅಂದರೆ ಗಾಡಿಯವ್ರ ಜೀವನ ಎಲ್ಲ ಹೆಂಗಿದೆ, ಲಾರಿ ಓನರ್ ಆಗಲಿ ಡ್ರೈವರ್ ಆಗಲಿ ಎಲ್ಲರ ಜೀವನನೂ ಯಾವ ಥರ ಇದೆ, ಎಷ್ಟು ಕಷ್ಟ ಇದೆ ಎಲ್ಲನೂ ವಿವರವಾಗಿ ಹೇಳ್ತಾ ಇದ್ದೀನಿ. ಗಾಡಿ 2 ದಿನ 3 ದಿನ ನಂದು ಸ್ಟಾರ್ಟಿಂಗ್ ಅಂದರೆ ಏನೋ ಆ ಥರ ಹಾಕಿದ್ದಿಲ್ಲ. ಯಾಕಂದರೆ ಸ್ಟಾರ್ಟಿಂಗ್ ನಂದು ಗಾಡಿ ಆಲ್ಟೇ ಆಗ್ತಿರ್ಲಿಲ್ಲ. ಎಲ್ಲಿ ಹೋದ್ರೂ ಖಾಲಿ ಆಗೋಕ್ಕೆ ಮುಂಚೆ ಲೋಡ್ ರೆಡಿ ಇರೋದು. ಸಂಜೆ ಖಾಲಿ ಆದರೆ ಇವತ್ತು ಆಲ್ಟ್ ಆಗೋದು, ನಾಳೆ ಬೆಳಗ್ಗೆ ಲೋಡ್ಗೆ ಹೋಗೋದು. ಈಗ ಹಂಗಲ್ಲ, ಇವತ್ತು ಖಾಲಿ ಆದರೆ ಇವತ್ತು ಲೋಡ್ ಆಗಲ್ಲ, ನಾಳೆ ಲೋಡ್ ಆಗಲ್ಲ, ನಾಡ್ದು ಲೋಡ್ ಆಗಲ್ಲ, ಆಮೇಲೆ 3ನೇ ದಿವಸಕ್ಕೆ 4ನೇ ದಿವಸಕ್ಕೆ ಲೋಡ್ಗಳು ಆಗ್ತಾಯಿದ್ದಾವೆ. ಲೋಡ್ಗಳಿಲ್ಲ, ಅದನ್ನು ಕಷ್ಟ ಗೊತ್ತಾಗಲಿ ಎಲ್ಲರಿಗೂ. ಒಂದು ತಿಂಗಳಲ್ಲಿ ಎಷ್ಟು ದಿನ ಆಲ್ಟ್ ಆಗ್ತಿದೆ, ಎಷ್ಟು ಟ್ರಿಪ್ ಆಗುತ್ತೆ ಅವೆಲ್ಲ ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಇರೋದನ್ನ ಹೇಳ್ತಾ ಇದ್ದೀನಿ. ಗಾಡಿ ಆಲ್ಟ್ ಆಗಿದ್ದನ್ನು ಹೇಳ್ತಾ ಇದ್ದೀನಿ, ಏನಕ್ಕಂದರೆ ಗೊತ್ತಾಗಲಿ ಜನಗಳಿಗೆ ಅಂತ. ಸುಮ್ಮನೆ ಬರೀ ಲೋಡ್ ಮಾಡಿದೆ ಇವತ್ತು, ನಾಳೆ ಹೋದೆ ಲೋಡಿದೆ, ಅಲ್ಲಿ ಇದಾಯಿತು, ಇಲ್ಲಿ ಹಿಂಗೆ ಮಾಡಿದೆ ಹಂಗೆ ಮಾಡಿದೆ, ಆಲ್ಟ ಗಾಡಿ ಖಾಲಿ ಮಾಡಿದೆ, ಮತ್ತೆ ತಿರ್ಗಿ ಅಲ್ಲಿಂದ ಇಲ್ಲಿಗೆ ಲೋಡ್ ಮಾಡಿದೆ, ಅವಷ್ಟೇ ಹೇಳೋದಲ್ಲ. ಎಲ್ಲ ಕಷ್ಟನೂ ಗೊತ್ತಾಗಬೇಕು ಜನಗಳೇ ಅನ್ನೋ ಒಂದು ಉದ್ದೇಶಕ್ಕೆ ಆಲ್ಟ್ ಆಗ್ತಿರೋದು ಸತ ಹೇಳ್ತಾ ಇದ್ದೀನಿ. ಏನಕ್ಕಂದರೆ ಗೊತ್ತಾಗಲಿ ಜನಗಳಿಗೆ. ಸುಮ್ಮನೆ ನಾನು ಟ್ರಿಪ್ ಹೊಡೆದೇ ಆಗ್ತಾಯಿದ್ರೆ ಆಮೇಲೆ ನೋಡ್ಬಿಟ್ಟು ಒಳ್ಳೆ ಟ್ರಿಪ್ ಹೊಡಿತೇನೆ, ಒಳ್ಳೆ ಲೋಡ್ ಆಗ್ತವೆ, ನಾವು ಗಾಡಿ ಹಾಕೋಣ ಅಂತ ಹಾಕ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಕಷ್ಟ ಅನುಭವಿಸೋದು ಬೇಡ. ಎಲ್ಲನೂ ಗೊತ್ತಾಗಲಿ ಏನೇನು ಕಷ್ಟ ಐತೆ ಅನ್ನೋ ಒಂದು ಉದ್ದೇಶಕ್ಕೆ ಆಲ್ಟ್ ಆಗ್ತಿರೋದು ಸೇರಿಸಿ ಆಗ್ತಾಯಿದ್ದೀನಿ. ನೀವು ಆ ಥರ ಫಸ್ಟ್ನೇ ವೀಡಿಯೋದಲ್ಲಿ ಒಂದ್ಸಲ ವೀಡಿಯೋದಲ್ಲಿ ಹಾಕಿದ್ರಿ, ಅದಕ್ಕಂತ ನಾನು ಸುಮ್ಮನೆ ಬಿಟ್ಟಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಹಾಕಿದ್ದೀನಿ. ನಾವು ಬಿಡಲ್ಲ, ನಮ್ಗೆ ಏನೈತೆ, ನಮ್ಗೆ ಏನೇನು ಕಷ್ಟ ಐತೆ, ಏನೇನು ಹಾಕ್ಬೇಕು ಎಲ್ಲ ನಾವು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ನೀವು ನೋಡಿ, ಇಷ್ಟ ಇದ್ರೆ ನೋಡಿ, ಕಷ್ಟ ಇದ್ರೆ ಬಿಟ್ಟುಬಿಡಿ. ಯಾಕಂದರೆ ಎಲ್ಲ ಕಷ್ಟನೂ ಗೊತ್ತಾಗಬೇಕು ಜನಗಳಿಗೆ. ಡ್ರೈವರ್ಗಳ ಕಷ್ಟ, ಓನರ್ಗಳ ಕಷ್ಟ ಏನನ್ನೈತೆ ಅಂತೇಳಿ ಎಲ್ಲ ಕಷ್ಟನೂ ಗೊತ್ತಾಗಬೇಕು ಅನ್ನೋ ಉದ್ದೇಶಕ್ಕೆ ಆ ಥರ ಆಗ್ತಾಯಿದ್ದೀನಿ. ಆಯ್ತು. ಆಮೇಲೆ ಇನ್ನೊಬ್ಬರು ಒಂದು ಮೆಸೇಜ್ ಹಾಕಿದ್ದಾರೆ. ಸುಮಾರು ಪ್ರತಿಯೊಂದು ವಿಡಿಯೋದಲ್ಲಿ ಮೆಸೇಜ್ ಹಾಕ್ತಾರೆ, ಅಣ್ಣ ಅಶೋಕ್ ಲೇಲ್ಯಾಂಡ್ ಗಾಡಿ ಬಗ್ಗೆ ಒಂದು ರಿನ್ಯೂ ಮಾಡಿ ಅಂತ ಹೇಳಿ ಆಗ್ತಾಯಿದ್ದೀರಾ. ಬ್ರದರ್, ನಿಮಗೆ ಸುಮಾರು ಮೆಸೇಜ್ ರಿಪ್ಲೈ ಮಾಡಿದ್ದೆ. ನೀವು ಅದು ನೋಡಿಲ್ಲ ಅಂತ ಗೊತ್ತಾಗ್ತಿಲ್ಲ. ನಾನು ಕೇಳ್ತಾ ಇದ್ದೀನಿ, ಸರ್ ಯಾವ ಗಾಡಿ? ಅಶೋಕ್ ಲೇಲ್ಯಾಂಡ್ ಅಂತ ಹೇಳಿದ್ರೆ ಅಶೋಕ್ ಲೇಲ್ಯಾಂಡ್ ತುಂಬ ಥರ ಗಾಡಿ ಇದೆ. 2 ಟನ್ನಿಂದ ಹಿಡಿದು 50 ಟನ್ ಗಾಡಿವರೆಗಿದೆ. ನಿಮ್ಗೆ ಯಾವ ಗಾಡಿ ಬೇಕು ಅದನ್ನ ಹೇಳಿ. ಯಾಕಂದರೆ ಮೆಸೇಜಲ್ಲಿ ಹಾಕಿದರೆ ನೀವು ರಿಪ್ಲೈ ಮಾಡ್ತಾ ಇಲ್ಲ, ಮತ್ತೆ ಅದೇ ಮೆಸೇಜ್ ಆಗ್ತಾ ಇದ್ದೀರಾ. ಅದಕ್ಕೋಸ್ಕರ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದರೆ ವಿಡಿಯೋ ನೋಡ್ತೀರಾ ಅಂತ ಒಂದು ಕನ್ಫರ್ಮ್ ಇದೆ ನನಗೆ. ಯಾಕಂದರೆ ಪ್ರತಿಯೊಂದು ವಿಡಿಯೋದಲ್ಲೂ ಮೆಸೇಜ್ ಬರುತ್ತೆ ನಿಮ್ಮದು. ನಿಮ್ಗೆ ಯಾವ ಗಾಡಿ ಬೇಕು ಹೇಳಿ? ದೋಸ್ತ್ ಬೇಕಾ, ಬಡ ದೋಸ್ತ್ ಬೇಕಾ, ಇಲ್ಲ ಲೈಲ್ಯಾಂಡಲ್ಲಿ ಈಕಾಮರ್ಟಲ್ಲಿ 4-5 ಥರ ಈಕಾಮರ್ಟ್ ಗಾಡಿಗಳಿದ್ದಾವೆ. ಆಮೇಲೆ ನಮ್ಮದು 10 ವೀಲು, 6 ವೀಲು, 10 ವೀಲು, 14 ವೀಲು, 16 ವೀಲು, 18 ವೀಲು, 22 ವೀಲು, ನಿಮ್ಗೆ ಯಾವ ಥರ ಗಾಡಿ ಬೇಕಂತ ಹೇಳಿದ್ರೆ ಆ ಥರ ನಾನು ವಿಡಿಯೋ ಮಾಡಿ ಅದನ್ನು ರಿನ್ಯೂ ಮಾಡಿ ಹಾಕ್ತೀನಿ. ಅಶೋಕ್ ಲೈಲ್ಯಾಂಡು ಅಂತ ಹೇಳ್ಬಿಟ್ರೆ ನಾನು ಯಾವ ಗಾಡಿದು ಹಾಕಲಿ, ಯಾವ ಗಾಡಿದು ಬಿಡಲಿ ಒಂದು ಅರ್ಥ ಆಗ್ತಿಲ್ಲ ನನಗೆ. ಸುಮಾರು ಸಲ ಮೆಸೇಜ್ ಹಾಕಿದ್ದೆ, ನಾನು ರಿಪ್ಲೈ ಮಾಡಿದ್ದೆ.
ಆದರೆ ನೀವು ಅದನ್ನು ಇದು ಮಾಡಿದ್ರೆ ಮತ್ತೆ ಮತ್ತೆ ಮೆಸೇಜ್ ಆಗ್ತಾ ಇದ್ದೀರಾ. ಗೊತ್ತಾಗಲಿ, ನೆಕ್ಸ್ಟ್ ವೀಡಿಯೋದಲ್ಲಿ ಈ ವಿಡಿಯೋ ನೋಡಿದಾಗ ನಿಮ್ಗೆ ಯಾವ ಗಾಡಿ ಬೇಕು, ಅಶೋಕ್ ಲೇಲ್ಯಾಂಡಲ್ಲಿ ಯಾವ ಥರ ಗಾಡಿ ರಿನ್ಯೂ ಮಾಡ್ಬೇಕಂತ ಹೇಳಿದಾಗ ಅದರದ್ದು ರಿನ್ಯೂ ಮಾಡಿ ಹಾಕ್ತೀನಿ. ಅರ್ಥ ಆಯ್ತಾ ಬ್ರದರ್ ನಿಮಗೆ? ಆಮೇಲೆ ಇನ್ನೊಂದು ವಿಡಿಯೋ, ಎರಡು ವಿಡಿಯೋದಲ್ಲಿ ಒಂದೊಂದು ಮೆಸೇಜ್ ಬಂದಿತ್ತು. ಏನಪ್ಪ ಅಂದರೆ, ಅಣ್ಣ ಕ್ಯಾಬಿನಲ್ಲಿ ಆಕ್ಸಿಜನ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ವಿಡಿಯೋದಲ್ಲಿ. ಕ್ಯಾಬಿನಲ್ಲಿ ಆಕ್ಸಿಜನ್ ಇದ್ದರೆ, ಈಗ ಮೊನ್ನೆ ಅಂಕೋಲಾದಲ್ಲಿ ಗುಡ್ಡ ಕುಸಿತದಲ್ಲಿ ಅರ್ಜುನ್ ಅವ್ರದ್ದು ಗಾಡಿದ ಪ್ರಾಬ್ಲಮ್ ಆಯ್ತಲ್ಲ, ಅದ್ರ ಬಗ್ಗೆ ಆಕ್ಸಿಜನ್ ಇದ್ದರೆ ಅರ್ಜುನ್ ಅವ್ರು ಬದುಕ್ಬೋದಿತ್ತಲ್ವಾ ಅನ್ನೋ ಅಂತೇಳಿ ಒಂದು ಮೆಸೇಜ್, 2 ಮೆಸೇಜ್ ಹಾಕಿದ್ದಾರೆ ಅವರು. ಆಕ್ಸಿಜನ್ ಇದ್ದಿದ್ರೆ ಅರ್ಜುನ್ ಅವ್ರು ಬದುಕ್ಬೋದಿತ್ತಲ್ವಾ, ಆ ಥರ ಕ್ಯಾಬಿನಲ್ಲಿ ಆಕ್ಸಿಜನ್ ಮಾಡಬೇಕು, ಆ ಥರದ್ದು ಒಂದು ವಿಡಿಯೋ ಮಾಡಿ ಹಾಕಿ ಇರಬೇಕು ಅನ್ನೋದಂತೆ ಹೇಳಿದ್ದಾರೆ. ಅದು ವಿಷಯ ಹೇಳ್ಬೇಕಂದ್ರೆ ಅರ್ಜುನ್ ವಿಷಯ ಕಂಡು ಭಾಳ ಬೇಜಾರಾಯಿತು ಬಿಡಿ. ಅದು ಏನು ಮಾಡೋಕ್ಕಾಗಲ್ಲ, ಅದು ತುಂಬ ರಾಜಕಾರಣಿಗಳ ಪ್ರಕಾರ ಹೋಗ್ಬಿಡ್ತು. ಕೇರಳದವರು ದಿಕ್ಕು ತಪ್ಪಿಸ್ಲಿಲ್ಲ ಅಂದರೆ ಇಷ್ಟೊತ್ತಿಗೆ ಯಾವತ್ತೋ ಬಂದಿರೋದು. ಅರ್ಜುನು ಬರ್ತಾನಂತ ನನ್ನ ಅನಿಸಿಕೆ, ನನ್ನ ತಿಳುವಳಿಕೆ ಪ್ರಕಾರ ಚಾನ್ಸೇ ಇಲ್ಲ. ಯಾಕಂದರೆ ಬರೋದು ಭಾಳ ಕಷ್ಟ ಐತೆ. ಇವತ್ತೇ ಅಲ್ಲ, ಅವತ್ತೇ ಆಗಲಿ, ಸ್ಟಾರ್ಟಿಂಗಲ್ಲಿ ಆಗಲಿ ಬರೋದು ಭಾಳ ಕಷ್ಟ ಐತೆ. ಆದರೆ ಗಾಡಿ ಆದರೂ ಸಿಕ್ತಿತ್ತು, ಒಂದು 5-6ನೇ ದಿವಸಕ್ಕೆ ಸಿಕ್ತಿತ್ತು. ಕೇರಳದವ್ರು ಮಾಡಿದ ಮಿಸ್ಟೇಕಿಂದ ಇಷ್ಟು ದಿನವರೆಗೂ ಸಿಕ್ಕಿಲ್ಲ. ಅದು ಕೇರಳ ಚಾನಲಲ್ಲಿ ಬರ್ತಾ ಇದೆ. ನಮ್ಮ ಕನ್ನಡದಲ್ಲಿ ಚಾನಲ್ ಅವರಂತೂ ಕೇಳೋಕ್ಕೆ ಹೋಗ್ಬೇಡ, ಒಳ್ಳೆ ಚಾನಲ್ ಅವರು ನಮ್ಮ ಕನ್ನಡದವರು. ಅವ್ರಿಗೆ ರಾಜಕಾರಣಿ ವ್ಯಕ್ತಿಗಳೇ ಬೇಕು, ಸಿನಿಮಾದವರೇ ಬೇಕು, ದುಡ್ಡಿರೋರೇ ಬೇಕು ಅವ್ರಿಗೆಲ್ಲ. ನಮ್ಮಂಥ ಬಡವ್ರ ಜೀವನಕ್ಕೆಲ್ಲ ನಮ್ಮ ಕನ್ನಡ ನ್ಯೂಸ್ ಚಾನಲ್ವರೆಗಂತೂ ಬೆಲೆನೇ ಇಲ್ಲ ಬಿಡಿ. ಅಂಥವಕ್ಕೆಲ್ಲ ಇದೇ ಮಾಡಲ್ಲ ಅವರು. ಅವ್ರ ಕತೆ ನಮಗೆ ಬೇಡ, ನ್ಯೂಸ್ ಚಾನಲ್ ಕತೆ ಬೇಡ ನಮ್ಮ ಕನ್ನಡದ್ದು ಬಿಟ್ಬಿಡೋಣ. ಅದು ಕರೆಕ್ಟಾಗಿ ಕೇರಳದವ್ರ ದಿಕ್ಕು ತಪ್ಪಿಸ್ಲಿಲ್ಲ ಅಂದರೆ ಯಾವತ್ತೋ ಸಿಕ್ಕಿರೋದು, ಈ ಕೆಲಸ ಯಾವತ್ತೋ ಮುಗಿದೋಗಿರೋದು, ಅದನ್ನು ಒಂದು ಕಡೆ ಬಿಟ್ಬಿಡೋಣ. ಆಮೇಲೆ ಆಕ್ಸಿಜನ್ ಬಗ್ಗೆ ಕೇಳಿದ್ರ ಬ್ರದರ್. ಆಕ್ಸಿಜನ್ನು ಅವು ಇವೆಲ್ಲ ಇದ್ದರೆ ಏನು ವೇಸ್ಟ್ ಬ್ರದರ್, ಅವೆಲ್ಲ ಇದಾಗಲ್ಲ. ಏನಿದ್ರು ಗಾಡಿಯಲ್ಲಿ ನಮ್ಮ ಕಾರಲ್ಲಿ ಏರ್ ಬ್ಯಾಗ್ ಇದೆಯಲ್ಲ, ಏರ್ ಬ್ಯಾಗ್ ಅಂಥದ್ದು ಇದ್ದರೆ ಬೆಸ್ಟು. ಆಕ್ಸಿಜನ್ನು ಅವೆಲ್ಲ ಹೇಳೋಕ್ಕಾಗಲ್ಲ. ಯಾಕಂದರೆ ನೀವು ಬೆಟ್ಟ ಕುಸಿದ ವಿಡಿಯೋ ಕೇರಳದವರು ಒಂದು 8ನೇ ದಿನಕ್ಕೋ 10ನೇ ದಿನಕ್ಕೋ ಒಂದು ಪ್ರೋಮೋ ಥರ ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ. ನಾನು ಈ ಸೈಡಲ್ಲಿ ಹಾಕ್ತೀನಿ ನೋಡಿ. ಆ ವಿಡಿಯೋದಲ್ಲಿ ನೋಡಿ, ಬೆಟ್ಟ ಕುಸ್ಕೊಂಡು ಗಾಡಿ ಹೆಂಗೆ ತಳ್ಕೊಂಡು ಹೋಗಿದೆ, ಹೆಂಗೆ ಪಲ್ಟಿ ಹೊಡ್ಕೊಂಡೋಗಿ ನೀರಲ್ಲಿ ಸಿಕ್ಕಿದೆ ಅಂದರೆ, ಈಗ ಡ್ರೈವರ್ ಅರ್ಜುನು ಮಲಗಿದ್ದ ಅಂತ ಅವ್ರ ಓನರ್ ಹೇಳ್ತಾ ಇದ್ದಾರೆ. ಅಲ್ಲಿ ಬಂದು 4 ಗಂಟೆಗೇನೋ ಬಂದು ಮಲಗಿದ್ದ, ಗಾಡಿ ಅಲ್ಲೇ ಇತ್ತು ಅಂತ ಹೇಳಿದಾರಲ್ಲ. ಮಲಗಿದ್ದಾಗ ಅದು ಬೆಟ್ಟ ಕುಸ್ತಿದ್ದು ಬಂದ್ಬಿಟ್ಟು ಫ್ಯಾಕ್ಚರ್ ಆಫ್ ಸೆಕೆಂಡ್, 1 ನಿಮಿಷ 2 ನಿಮಿಷ ಅಷ್ಟೇ, ಜಾಸ್ತಿ ಏನಿಲ್ಲ, ಹೋಗ್ಬಿಡ್ತು. ಆ ಟೈಮಲ್ಲಿ ಮಲಗಿದ್ದಾಗ ಏನಾಗ್ತಿದೆ ಅಂತ ಸಡನ್ನಾಗಿ ನಮಗೆ ಏನಾಗ್ತಿದೆ ಅಂತಲೇ ನಮಗೆ ಗೊತ್ತಾಗಲ್ಲ. ಮಲಗಿದ್ದವು ಸಡನ್ನಾಗಿ ಬೆಟ್ಟ ಬಂದು ಕುಸಿದು ಗಾಡಿ ತಳ್ಕೊಂಡು ಹೋಯ್ತು, ಉಳ್ಕೊಂಡು ಹೋಯ್ತು, ನೀರೊಳಗೆ ಬಿತ್ತು. ಏನಾಗ್ತಿದೆ ಏನು ಅಂತಂದರೆ ನಮ್ಗೆ ಗೊತ್ತಾಗಲ್ಲ. ನಾವು ಸಡನ್ನಾಗಿ ಎದ್ದು ಆಕ್ಸಿಜನ್ ಹಾಕ್ಕೊಳ್ಳೋದವಲ್ಲ, ಮೈಂಡ್ ಬರಲ್ಲ. 1 ಸೆಕೆಂಡಲ್ಲಿ ಏನು ಮಾಡಬೇಕು ಏನಂತಲೇ ಗೊತ್ತಾಗಲ್ಲ. ಅಷ್ಟರೊಳಗಾಗಲೇ ಎಲ್ಲನೂ ಮುಗ್ದೋಗಿರ್ತದೆ ಗಾಡಿ. ಆ ಬೆಟ್ಟ ಅಂದರೆ ಬೆಟ್ಟ ಎಷ್ಟು ದೊಡ್ಡ ಬೆಟ್ಟ, ಎಷ್ಟು ಮಣ್ಣು ಬಿದ್ದಿದೆ ಅಂದರೆ ಲೆಕ್ಕ ಇಲ್ಲ ಅದು. ಯಾಕಂದರೆ ನೀವು ತಿಳ್ಕೊಬೋದು, ಇದು ಗಂಗಾವಳಿ ನದಿ ಬಂದ್ಬಿಟ್ಟು ಹೆಚ್ಚು ಕಮ್ಮಿ 40-60 ಅಡಿ ಆಳ ಐತಂತೆ ತೆಳಗೆ. ಅದ್ರಷ್ಟು ನೀರು ಹರಿತೈತೆ, 60 ಅಡಿ ಹೈಟು ನೀರು ಹರಿತೈತೆ ಅಂದರೆ ಅದನ್ನೇ ಮಣ್ಣು ಹೋಗಿ ಬಿದ್ದು, ಮಣ್ಣು ನೀರಿಗಿಂತ ಮೇಲೆ ಬಂದಿದೆ. ಎಷ್ಟು ಮಣ್ಣು ಬಿದ್ದಿರ್ಬೋದು, ಎಂಥ ದೊಡ್ಡ ಕಲ್ಲುಗಳು ಬಿದ್ದಿರ್ಬೋದು. ಸುಮಾರು ಒಂದು 10-15 ಟನ್ ಕಲ್ಲು ಬಿದ್ದರೆ ಗಾಡಿ ಕ್ಯಾಬಿನ್ ಏನೂ ಇರಲ್ಲ, ಕ್ಯಾಬಿನೇ ಹೋಗ್ಬಿಡ್ತೈತೆ, ಬಿಡ್ತೈತೆ. ಅವಾಗ ಡ್ರೈವರ್ ಬದುಕಿದ್ದು, ಅಲ್ಲಿ ಮಲಗಿದ್ದವನು ಅಲ್ಲೇ ಇದಾಗ್ಬಿಡ್ತಾರೆ. ಉಳಿಯೋದು ನನ್ನ ಅನಿಸಿಕೆ ಪ್ರಕಾರ ಬೆಟ್ಟ ಕುಸಿದಾಗ್ಲೇ ಜೀವ ಹೋಗಿದೆ ಅರ್ಜುನ್ದು. ಅವರೇ ಸುಮ್ಮನೆ ಫೋನ್ ಆನ್ ಮಾಡಿದ್ರು, ಸ್ವಿಚ್ ಆನ್ ಮಾಡಿದ್ರು, ವಿಘ್ನೇಶನ್ ಆನ್ ಮಾಡಿದ್ರು, ಎಲ್ಲ ಸುಳ್ಳು ಕಟ್ಟು ಕತೆ ಕೇರಳದು. ಕೇರಳ ನ್ಯೂಸ್ ಚಾನೆಲ್ಗಳಲ್ಲಿ ತುಂಬಾ ಇದ್ರ ಬಗ್ಗೆ ವಿಡಿಯೋ ಬಂದಿದೆ, ನಾನೆಲ್ಲ ನೋಡ್ತಿರ್ತೀನಿ. ಅದು ಇದ್ರ ವಿಷಯದಲ್ಲಿ ಡೇ 1ನಿಂದ ಇವತ್ತಿನವರೆಗೂ 14 ದಿನ ಆಯಿತು, ಇವತ್ತಿನವರೆಗೂ ನಾನು ಕ್ಲಿಯರಾಗಿ ಕನ್ನಡ ನ್ಯೂಸ್ ಚಾನಲು, ಕೇರಳ ನ್ಯೂಸ್ ಚಾನಲು ನೋಡ್ತಾನೆ ಬಂದಿದ್ದೀನಿ. ಇವಾಗ ಕೇರಳದವರು ಮತ್ತು ಒಬ್ಬ ಕೇರಳದ ಎಮ್ ಎಲ್ ಎ ಯಾರೋ ಒಬ್ಬರು ರಾಜಕಾರಣಿ ವ್ಯಕ್ತಿ ಅವರು ಹೇಳಿದ್ದಾರೆ, ಇವೆಲ್ಲ ಕಾರಣ ನಿಮ್ಮಿಂದ. ಅವರು ಏನು ಪ್ರಶ್ನವ್ರು ಏನು ಕೇಳೋರು ಪ್ರೆಸ್ ಮೀಟಿಂಗಲ್ಲಿ, ಹಿಂಗಾಯ್ತಲ್ಲ ಅರ್ಜುನ್, ಇದಕ್ಕೆ ಬೆಲೆ ಏನು, ಕರ್ನಾಟಕದವರು ಸರಿ ಇದು ಮಾಡಿಲ್ಲ ಹಂಗೆ ಅಂದಾಗ ಅವನು ಎಮ್ ಎಲ್ ಎ ಹೇಳಿದಾನೆ, ಇದಕ್ಕೆಲ್ಲ ಕಾರಣ ನೀವು. ಅವ್ರು ಮಾಡ್ತಿರೋ ಕೆಲಸಕ್ಕೆ ನೀವೇ ಹೋಗಿ ಅಡೆತಡೆ ಮಾಡಿ, ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂತ ದಿಕ್ಕು ತಪ್ಪಿಸಿ, ನ್ಯೂಸ್ನವ್ರ 150 ಜನ ಹೋಗಿ ಎಲ್ಲ ಥರದ ಕೆಲಸ ಅಡೆತಡೆ ಮಾಡಿದ್ದೀರ ನೀವು ಅಂತ ಕೇಳೋ ನ್ಯೂಸ್ ಚಾನಲ್ಗೆಲ್ಲ ಬಂದಿದೆ. ನಿಮ್ಮಿಂದನೇ ಇವೆಲ್ಲ ಆಗಿದ್ದು. ಇಲ್ಲಾಂದ್ರೆ ಅವ್ರು ಕರೆಕ್ಟಾಗಿ ಅವ್ರ ಕೆಲಸ ಅವ್ರು ಬಿಟ್ಬಿಟ್ಟಿದ್ರೆ ಅವ್ರು ಹುಡುಕೊಟ್ಟಿರೋರು ಅಂತೆಲ್ಲ ಬಂದೈತೆ ನ್ಯೂಸ್ ಚಾನಲ್ಗೆ. ನಾನೆಲ್ಲ ನೋಡಿದೆ, ಅದ್ರ ಬಗ್ಗೆ ಒಂದು 2 ವೀಡಿಯೋ ಮಾಡಿದೆ. ಅದು ಯಾಕೋ ಅಪ್ಲೋಡ್ ಮಾಡೋಕ್ಕೆ ಬೇಜಾರಾಯಿತು. ನೆಟ್ವರ್ಕ್ 2 ಸಲ ಮಾಡಿದೆ ವಿಡಿಯೋ, 2 ಸಲಿನೂ ಅಪ್ಲೋಡ್ಗೆ ಹಾಕಿದ್ದೆ. ನೆಟ್ವರ್ಕ್ ಪ್ರಾಬ್ಲಮ್ಮು ಅದು ಇದು ಅಂತ ಅಪ್ಲೋಡ್ ಆಗಲಿಲ್ಲ. 2 ಸಲಿನೂ ಬೇಡ ಅಂದ್ಬಿಟ್ಟು ಡಿಲೀಟ್ ಮಾಡಿಬಿಟ್ಟೆ. ಇವಾಗ ಇದೊಂದು ಸಲ ಆಕ್ಸಿಜನ್ ಸಿಲಿಂಡರ್ ವಿಷಯದಲ್ಲಿ ಒಂದು ಹೇಳೋಣ ಅಂತೇಳಿ ಒಂದು ವಿಡಿಯೋ ಮಾಡಿದ್ನಷ್ಟೇ. ಗಾಡಿಯಲ್ಲಿ ಆಕ್ಸಿಜನ್ ಎಲ್ಲ ಇಟ್ಟರೆ ಇದೇ ಥರ ಆಗುತ್ತೆ ಅನ್ನೋದು ಗೊತ್ತಾಗಲ್ಲ ಬ್ರದರ್.
ಗಾಡೀಲು ಏನಪ್ಪ ಅಂದರೆ ಒಂದು ಫೈರ್ ಗನ್ನು, ಇವಾಗ ಬರೋ ಹೊಸ ಗಾಡಿಗೆಲ್ಲ ಬರುತ್ತೆ ಸಿಲಿಂಡರ್ ಬರುತ್ತಲ್ಲ ಫೈರ್ ಗನ್ದು, ಸಡನ್ನಾಗಿ ಬೆಂಕಿ ಹತ್ಕೊಂಡಾಗ ಅದು ಆರ್ಸಕ್ಕಂತೇಳಿ ಒಂದು ಚಿಕ್ಕದು ಒಂದು ಇಕ್ಕಿರ್ತಾರೆ, ಅದು ಒಂದು ಫಸ್ಟ್ ಏಡ್ ಬಾಕ್ಸ್ ಅಷ್ಟೇ ಮೇಯ್ನು. ಆಕ್ಸಿಜನ್ ಎಲ್ಲ ಯೂಸ್ ಆಗಲ್ಲ, ಯಾಕಂದರೆ ಎಲ್ಲ ಕಡೆ ನೀರೇ ಇರುತ್ತೆ, ನೀರಲ್ಲೇ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ. ಆಮೇಲೆ ಆಕ್ಸಿಡೆಂಟು ಫ್ರಾಕ್ಚರ್ ಆಫ್ ಸೆಕೆಂಡಲ್ಲಿ ಆಗುತ್ತೆ, 1 ನಿಮಿಷ ಅಷ್ಟೇ ಅದಾಗೋದು. 1 ನಿಮಿಷದಲ್ಲಿ ಏನು ಬೇಕಾದ್ರೆ ಆಗ್ಬೋದು, 1 ನಿಮಿಷದಲ್ಲಿ ಏನು ಬೇಕಾದ್ರೆ ಆಗ್ಬೋದು. ಇದೇ ಆಗುತ್ತಂತ ಮನ್ಸಿಗೆ ಗೊತ್ತಾಗಲ್ಲ. ಆಮೇಲೆ ನಮ್ಮ ಮೈಂಡು ಬರಲ್ಲ, ಇದಾಯಿತು ನಾವು ಈ ಥರ ಮಾಡ್ಕೋಬೇಕನ್ನೋದು ಮೈಂಡಿಗೂ ಬರಲ್ಲ ಆ 1 ನಿಮಿಷದಲ್ಲಿ. ಆಮೇಲೆ ಬಂದರೂ ಪ್ರಯತ್ನ ಇರಲ್ಲ, ಅಷ್ಟೊತ್ತಿಗಾಗಲೇ ಎಲ್ಲ ಥರ ಮುಗ್ದೋಗಿರ್ತದೆ. ಅರ್ಥ ಆಯ್ತಾ ಬ್ರದರ್? ಆಕ್ಸಿಜನ್, ನನ್ನ ಅನಿಸಿಕೆ ಆಕ್ಸಿಜನ್ ಅಲ್ಲ ವೇಸ್ಟು. ಮತ್ತು ಈ ಗಾಡಿ, ನಮ್ಮ ಗಾಡಿಗಳಲ್ಲಿ ಮೇಯ್ನು ಸೀಟ್ ಬೆಲ್ಟು, ಆಮೇಲೆ ಇದು ಏನಪ್ಪ ಅಂದರೆ ಏರ್ ಬ್ಯಾಗ್ಗಳು, ಕಾರಲ್ಲೆಲ್ಲ ಏರ್ ಬ್ಯಾಗ್ ಬರ್ತಾವಲ್ಲ ಆ ಥರ ನಮ್ಮ ಗಾಡಿಗಳಲ್ಲೂ ಬರಂಗೆ ಮಾಡಿದ್ರೆ ಸಡನ್ನಾಗಿ ಇದಾದರೂ ಸ್ವಲ್ಪ ತಕ್ಕ ಮಟ್ಟಿಗೆ. ಕಾರುಗಳೆಲ್ಲ ಗೊತ್ತಲ್ಲ, ಏರ್ ಬ್ಯಾಗ್ ಓಪನ್ ಸಡನ್ನಾಗಿ ಉಳಿಯೋ ಬೇಜಾನ್ ಚಾನ್ಸಸ್ಗಳಿದ್ದಾವೆ. ಆ ಥರ ನಮ್ಮ ಗಾಡಿಗಳಲ್ಲಿ ಏನಾರು ಮಾಡಿದ್ರೆ, ಇವಾಗೆಲ್ಲ 2025ರಿಂದ AC ಕಂಪಲ್ಸರಿ ಮಾಡಿದ್ದಾರೆ. ನಮ್ಮ ಕ್ಯಾಬಿನೆಲ್ಲ ಹೋಗ್ಬಿಡ್ತದೆ, ಈ ಕ್ಯಾಬಿನ್ ಗಾಡಿ ಎಲ್ಲ ಹೋಗ್ಬಿಡ್ತವೆ. ಅಂದರೆ ಹಳೆ ಗಾಡಿ ಇರ್ತವೆ, ಹೊಸ ಬರೋದಲ್ಲ, ಈ ಕ್ಯಾಬಿನ್ ಹೋಗ್ಬಿಡ್ತವೆ. ಕಂಪನಿ ಕ್ಯಾಬಿನಲ್ಲಿ ಏರ್ ಬ್ಯಾಗು ಆ ಥರ ಎಲ್ಲ ಸಿಸ್ಟಮ್ ಎಲ್ಲ ಬಿಟ್ಟರೆ ಒಂದು ಸ್ವಲ್ಪ ಡ್ರೈವರ್ಗಳಿಗೆ ಸೇಫ್ಟಿ ಆಗ್ಬೋದು ಅಂತ ನನ್ನ ಅನಿಸಿಕೆ. ಇನ್ನೇನು 2025ರಿಂದ ಈ ಕ್ಯಾಬಿನ್ ಹೋದ್ಮೇಲೆ ಅದರ ಬಿಟ್ಟರೆ ಸ್ವಲ್ಪ ಸೇಫ್ಟಿ ಅನ್ಬೋದು ನನ್ನ ಅನಿಸಿಕೆ. ಅವ್ರು ಏನೇನು ಮಾಡ್ತಾರೋ ಅನ್ನೋದು ಅವ್ರ ಮೇಲೆ ಬಿಟ್ಟಿದ್ದು, ಡಿಫ್ರೆಂಟು ಇದ್ರ ಮೇಲೆ, ಗಾಡಿಯವ್ರ ಮೇಲೆ, ಕಂಪನಿಯವ್ರ ಮೇಲೆ ಬಿಟ್ಟಿದ್ದು. ಏನು ಮಾಡೋಕ್ಕಾಗಲ್ಲ. ಆದಷ್ಟು ನಮ್ಮ ಸೇಫ್ಟಿಗೆ ನಾವು ಸೀಟ್ ಬೆಲ್ಟ್ ಅನ್ನೋದು ಹಾಕ್ಕೊಂಡು ಗಾಡಿ ಓಡಿಸೋದು ಭಾಳ ಸೇಫ್ಟಿ ಇರ್ತವೆ. ಬನ್ನಿ ನೋಡೋಣ. ನನ್ನ ಅನಿಸಿಕೆ ಈ 3 ಪ್ರಶ್ನೆಗೆ ಉತ್ತರ ಕೊಡಬೇಕಾಯಿತು, ಕೊಟ್ಟಿದ್ದೀನಿ ನೋಡಿ. ಆಮೇಲೆ ಆಲ್ಟ್ ಆಯಿತು ಅದು ಇದು ಅಂತ ಹೇಳಿ ಹಾಕ್ತಿರಲ್ಲ, ನೀವು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಎಲ್ಲರಿಗೂ ನಾವು ಒಳ್ಳೇದಾಗಲಿ ಅಂತಲೇ ವಿಡಿಯೋ ಮಾಡೋದು, ಸುಮ್ಮನೆ ಕೆಟ್ಟದಾಗಲಿ ಅಂತ ನಾನೇನು ವಿಡಿಯೋ ಮಾಡ್ತಿಲ್ಲ. ಒಂದು ಉದ್ದೇಶ ವಿಡಿಯೋ ಮಾಡಿ ಹಾಕಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಆಗ್ತಿಲ್ಲ. ಎಲ್ಲರಿಗೂ ಒಂಥರ ಗೊತ್ತಾಗಲಿ ಕಷ್ಟಗಳು ಅನ್ನೋದು ಒಂದು ಉದ್ದೇಶಕ್ಕೋಸ್ಕರ ವಿಡಿಯೋ ಹಾಕ್ತಿರೋದು. ಆಕ್ಸಿಜನ್ ಬಗ್ಗೆನೂ ಹೇಳಿದ್ದೀನಿ. ಆಮೇಲೆ ಗಾಡಿ ಲೈಲ್ಯಾಂಡ್ ರಿನ್ಯೂ ಬಗ್ಗೆ ನೀವು ಅದನ್ನು ಹಾಕಿದ್ರೇ ನಾನು ಅದರಲ್ಲಿ ಆಮೇಲೆ ಸುಮಾರು ಸಲ ಮೆಸೇಜ್ ಹಾಕಿದ್ರೆ ನೀವು ಯಾಕಣ್ಣ ವಿಡಿಯೋ ಮಾಡಲ್ವಾ ನೀನು, ಪ್ಲೀಸ್ ಮಾಡಿ ಅಂತೆಲ್ಲ ಹಾಕಿದ್ದೀರಾ. ಬ್ರದರ್, ನೀವು ಯಾವ ಗಾಡಿ ಅಂತ ಹೇಳಿದ್ರೆ ನಾನು ಮಾಡೋಕ್ಕಾಗೋದು. ನೀವು ಇನ್ನೂ ಹಾಕಲಿಲ್ಲ ಅಂದರೆ ನಾನು ಆ ವಿಡಿಯೋ ಮಾಡೋಕ್ಕೂ ಆಗಲ್ಲ. ನೀವು ಯಾವತ್ತು ಹಾಕ್ತಿರೋ ಯಾವ ಗಾಡಿ ಬಗ್ಗೆ ಅಂತ ಅವತ್ತೇ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಅದು ತಗೊಂಡು 2-3 ದಿವಸದಲ್ಲಿ ಟೈಮ್ ಸಿಕ್ಕಿದಾಗ ವಿಡಿಯೋ ಮಾಡಿ ರಿವ್ಯೂ ಮಾಡಿ ಹಾಕ್ತೀನಿ. ಅರ್ಥ ಆಯ್ತಾ ಬ್ರದರ್? ಬನ್ನಿ ಇವಾಗ ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಂದು ಲಾಸ್ಟ್ ಟೈಮ್ ಒಂದು ವಿಡಿಯೋ VRL ಸಂಬಳ, ಡ್ರೈವರ್ಗಳು ಕಷ್ಟ, ಡ್ರೈವರ್ಗಳ ಜೀವನ ನರಕ ಅಂತೇಳಿ ಒಂದು ವಿಡಿಯೋ ಹಾಕಿದ್ದೆ 1 ತಿಂಗಳಿಂದೆ. ನನ್ನ ಇಷ್ಟು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದ ಹೆಚ್ಚು ಕಮ್ಮಿ ಈ ನವಂಬರ್ ಬಂದರೆ 2 ವರ್ಷ ಆಗುತ್ತೆ. ಈ ನವಂಬರ್ ಈಗ 7ನೇ ತಿಂಗಳು, ನಾನು 7 ಮುಗೀತು. ಇವತ್ತು 30ನೇ ತಾರೀಕು, ಇವತ್ತು 30ನೇ ತಾರೀಕು, 7 ಮುಗೀತು. ನಾನು 8 ಒಂದು 3 ತಿಂಗಳು ಬಂದರೆ ನನ್ನ ಚಾನಲ್ ಸ್ಟಾರ್ಟ್ ಆಗಿ 2 ವರ್ಷ ಆಗುತ್ತೆ. 2 ವರ್ಷಕ್ಕೆ ಮೊದಲನೇ ವಿಡಿಯೋ 1 ಲಕ್ಷ ವ್ಯೂಸ್ ಹೋಗಿರೋದು. ಅದಾದ ಬಿಟ್ಟರೆ 10,000, 20,000, 10,000 ಹೋಗೋದಿಲ್ಲ, ಕಡಿಮೆ. ಯಾವುದೋ ಒಂದು 10,000, 5,000 ಪಿಕ್ಸ ಓಡ್ತೈತೆ. 5,000, 6,000 ವ್ಯೂಸು. ಮೊದಲನೇ ಒಂದು ವಿಡಿಯೋ ಮಾತ್ರ 1 ಲಕ್ಷ ವ್ಯೂಸ್ ಹೋಗಿತ್ತು. ಭಾಳ ಖುಷಿ ಆಯಿತು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋ ಇಷ್ಟ ಆದವರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಕ್ರೈಬ್ ಮಾಡಿಬಿಟ್ಟು ಮಾಡಿಬಿಡಿ ಅಷ್ಟೇ. ಬನ್ನಿ ಈಗ ನಮ್ಮ ಲಾಗ್ ಸ್ಟಾರ್ಟ್ ಮಾಡೋಣ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು SL ಟ್ರಕ್ ವ್ಲಾಗ್ಸ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ನೋಡಿ, ನಮ್ಮ ಗಾಡಿ ಲೋಡ್ ಆಗ್ತಾ ಇದೆ. ಲೋಡು ಪೀಣ್ಯದಿಂದ ಲೋಡ್ ಮಾಡ್ತಾಯಿದ್ದೀವಿ. ಕೇಬಲ್ ಡ್ರಮ್ ನೋಡಿ ಯಾವ ಥರ ಕೇಬಲ್ ಡ್ರಮ್ ಇದೆ ಅಂತ. ಇವೆಲ್ಲ ಕರೆಂಟ್ ಕೇಬಲ್. ಇವು KB ಆಫೀಸ್ಗೆ ಹೋಗೋದು. ಮಂಗಳೂರಿಗೆ ಲೋಡ್ ಮಾಡ್ತಾಯಿದ್ದೀವಿ. ಮಂಗಳೂರು ಎಲ್ಲಿ ಅಂತ ಗೊತ್ತಿಲ್ಲ, ಇನ್ನೂ ಬಿಲ್ ಬಂದಮೇಲೆ ಗೊತ್ತಾಗುತ್ತೆ. ನೋಡಿ ಲೋಡ್ ಮಾಡ್ತಾ, ಒಂದು ಡ್ರಮ್ ಬಂದ್ಬಿಟ್ಟು 4.25 ಟನ್ನು, 4 ಟನ್ನು, 700 kg, 800 kg, 5 ಟನ್ನು ಈ ಥರ ಬರುತ್ತಂತೆ. ಟೋಟಲ್ಲು 5 ಡ್ರಮ್ ಹಾಕ್ತಾರಂತೆ. ಒಂದು 22-23 ಟನ್ ಬರ್ಬೋದು ಅಂತ ನನ್ನ ಅನಿಸಿಕೆ. ಅವರು ಹೇಳ್ತಿದ್ದಾರೆ ಅಷ್ಟೇ ಬರ್ಬೋದು. ಬಂದರೆ 24 ಬರ್ಬೋದು, ಇಲ್ಲಾಂದರೆ 22 ಲಾಸ್ಟು ಅಂತ ಹೇಳ್ತಾವ್ರೆ. ನೋಡಿ ಲೋಡ್ ಮಾಡ್ತಿರೋದು ಹೆಂಗಿದೆ ಅಂತ. ಭಾರಿ ಡೇಂಜರ್ ಲೋಡ್ ಇದು. ಯಾಕಂದರೆ 5 ಟನ್ ಇರೋದ್ರಿಂದ ಅದು ಚಕ್ರ ಥರ ಐತಲ್ಲ, ಉರುಳ್ಕೊ ಬಂದುಬಿಟ್ರೆ ಏನಿಲ್ಲ, ಬಾಡಿ ಎಲ್ಲ ಕಿತ್ಕೊ ಬಂದುಬಿಡ್ತೈತೆ. ಭಾರಿ ಡೇಂಜರ್ ಲೋಡು. ಹಗ್ಗ ಎಲ್ಲ ಕ್ಲೀನಾಗಿ ಹಾಕ್ಕೋಬೇಕು. ಅಲ್ಲಲ್ಲೇ ನೋಡಿ ಅವಾಗವಾಗಲೇ ಹಗ್ಗನೂ ಹಾಕ್ತಾಯಿದ್ದೀವಿ. ನೋಡಿ 2 ಬಂಡ್ಲಿಗೂ ಫ್ರಂಟ್ 2 ತುಂಬಿರೋ ರೋಲ್ಗೂ ಹಾಕಿದ್ದೀವಿ. ಬನ್ನಿ ಕ್ಲೀನಾಗಿ ಇಟ್ಟು ಕಲ್ಲೆಲ್ಲ ಪ್ಯಾಕಿಂಗ್ ಕೊಟ್ಟು ಲೋಡ್ ಮಾಡಿಸ್ಕೊಳ್ಳೋಣ. ಲೋಡ್ ಗಿಡ್ ಮಾಡ್ಕೊಂಡು ಇಲ್ಲಿಂದ ಹೊರಡ್ಬೇಕಾರೆ ನೋಡೋಣ. ಸ್ನೇಹಿತರೆ, ಅಂಬಾರಿ ಲೋಡ್ ಆಗಿದೆ ಮಂಗಳೂರಿಗೆ. ಈಗ ಎಲ್ಲಿದ್ದೀನಪ್ಪ ಅಂದರೆ 8ನೇ ಮೈಲಿ ಸಿಗ್ನಲ್ಲು ಜಾಮ್ ಆಗಿರೋದು ನೋಡಿ. 2 ವೀಲರ್ಗಳು ನೋಡಿ ಎಷ್ಟು ಜಾಮ್ ಆಗವೆ. ಇದು ಒಂದು ಸಿಗ್ನಲ್ ಪಾಸ್ ಆದರೆ ನಮಗೆ ಪಾಸ್ ಆದ ಹೆಂಗೆ, ಮತ್ತೆಲ್ಲೂ ಟ್ರಾಫಿಕ್ ಸಿಗಲ್ಲ. ಹೆಚ್ಚು ಕಮ್ಮಿ ಒಂದು 10 ನಿಮಿಷ ಆಯಿತು. ಹೆಂಗೆ ಬೇಕಾದ್ರೆ ಹಂಗೆ ನಿಲ್ಲಿಸ್ತಾರೆ, ಹೆಂಗೆ ಬೇಕಾದ್ರೆ ಹಂಗೆ ನುಗ್ತಿರ್ತಾರೆ. ಸ್ವಲ್ಪ ಯಾವ ಮಾಡಿದ್ರೆ ಕಷ್ಟ ನೋಡಿ. ಅಲ್ಲೋ ಆ ಕಡೆ ಹೇಳ್ತಾನೆ, ಆಟೋದ ಈ ಕಡೆ ಹೇಳ್ತಾರೆ.
ಸಂಜೆ ಟೈಮಲ್ಲಿ ಬಂದ್ಬಿಟ್ರೆ ಇದೇ ರಾಮಾಯಣ. ಟೈಮ್ ಬಂದ್ಬಿಟ್ಟು 6:45. ಎಲ್ಲ ಮನೆಗೆ ಹೋಗೋ ಅರ್ಜೆಂಟಲ್ಲಿ ಓಡಾಡ್ತಿರ್ತಾರೆ, ಹೆಂಗೆ ಬೇಕಾದ್ರೆ ಹಂಗೆ ನುಗ್ತಿರ್ತಾರೆ. ಇದೊಂದು ಸಿಗ್ನಲ್ ಪಾಸ್ ಆದರೆ ಮುಗೀತು ನಮಗೆ. ಮತ್ತು ಯಾವುದೇ ಥರ ಸಿಗ್ನಲ್ ಪಗ್ನಲ್ ಯಾವ್ದು ಸಿಗಲ್ಲ. ಬನ್ನಿ, ಲೋಡ್ ಬಂದು ಮಂಗಳೂರಿಗೆ ತುಂಬಿದ್ದೀನಿ. ಮಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಆದರೂ ಮಂಗಳೂರಿಗೆ ತುಂಬಿದ್ದೀನಿ. ಮಂಗಳೂರಿಂದ ಕೇರಳ ಹೋಗೋ ರೋಡಲ್ಲಿ ಖಾಲಿ ಅಂತೆ. ವಾವ್, ಸಿಗ್ನಲ್ ಪಾಸ್. ಲೋಡ್ ಮಾಡೋದು ಜಾಸ್ತಿ ವಿಡಿಯೋ ಮಾಡೋಕೆ ಹೋಗಲಿಲ್ಲ, ಯಾಕಂದರೆ ಅಲ್ಲಿ ಸ್ವಲ್ಪ ಅವಾಗ ಲೋಡ್ ಆಗ್ತಿದ್ದಂಗೆ ಅಡ್ಡ ಹಾಕ್ಬೇಕಾಯ್ತು ಅವು ಇವು ಅಂದ್ಕೊಂಡು ವಿಡಿಯೋ ಅಂತೂ ಮಾಡೋಕ್ಕೆ ಹೋಗಿಲ್ಲ. ಒಂದು ಸ್ವಲ್ಪ ಮಾಡಿದ್ದೀನಿ, ಅದನ್ನು ಹಾಕಿದ್ದೀನಿ. ಬನ್ನಿ, ಇವಾಗ 8ನೇ ಮೈಲಿ ಪಾಸ್ ಆಯಿತು. ಇನ್ನು ಏನು ಟೆನ್ಷನ್ ಇಲ್ಲ, ಸೀದಾ ನೆಲಮಂಗ್ಲ ಹೋಗೋದು. ನೆಲಮಂಗ್ಲದಲ್ಲಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದ್ದಾವೆ, ಸಣ್ಣ ಪುಟ್ಟ ಕೆಲಸ ಅಷ್ಟೇ. ಮುಗಿಸ್ಕೊಂಡು ಒಂದು 5 ನಿಮಿಷದ ಕೆಲಸ ಮುಗಿಸ್ಕೊಂಡು ಮಾಡ್ತಾ ಇರೋದೇನೆ ಕೆಲಸ. ಏನೋ 29ನೇ ತಾರೀಕಿಂದ ಈ ಬ್ರಿಡ್ಜ್ ಓಪನ್ ಮಾಡ್ತಾರಂತೆ, ಅನೌನ್ಸ್ ಮಾಡ್ತಾವ್ರೆ, ಗೊತ್ತಿಲ್ಲ ಸದ್ಯಕ್ಕೆ. ನಾನು ವಿಡಿಯೋ ಅಪ್ಲೋಡ್ ಮಾಡೋಷ್ಟೊಂದು ಬ್ರಿಡ್ಜ್ ಓಪನ್ ಆಗಿರುತ್ತೆ. 29ನೇ ತಾರೀಕು ಕಳೆದೋಗಿರ್ತೈತೆ. ಬನ್ನಿ, ಆರಾಮಾಗಿ ಹೋಗೋಣ. ಸದ್ಯದ ಮಟ್ಟಿಗೆ ಮಂಗಳೂರು ಕಡೆ ಪಯಣ, ಜರ್ನಿ. ಸ್ನೇಹಿತರೆ, ನೆಲಮಂಗಲ ಟೋಲಲ್ಲಿ ಇದ್ದೀನಿ ನೋಡಿ. ಇವಾಗ ಬಂದು ಒಂದು ಸ್ವಲ್ಪ ನಮ್ಮದು ಅದು ಇದ್ರದ್ದು ತ್ರಿಶೂಲ ಬರುತ್ತೆ, ಸೆಂಟ್ರಲ್ಲಿ ದೇವ್ರದ್ದು ತ್ರಿಶೂಲ ಹಾಕಿದ್ವಿ. ಅದು ಮೊನ್ನೆ ಗ್ಲಾಸು ಬಿಲ್ಡಿಂಗ್ ಹೋದಾಗ ಹಾಕ್ಬೇಕಾದ್ರೆ ಅದು ಮುರಿದಾಕ್ಬಿಟ್ಟಿದ್ದ ಅವನು. ನೆಲಮಂಗಲದಲ್ಲಿ ಬಂದು ತಗೊಂಡು ಡೀಸೆಲೆಲ್ಲ ಹಾಕ್ಕೊಂಡು ಇಲ್ಲಿ ಬಂದು ಕರೆಕಲ್ ಟೋಲಾಗಿ ನಿಲ್ಲಿಸಿ ಟೀ ಕುಡಿಯೋಕೆ ನಿಲ್ಲಿಸಿದ್ದೀನಿ. ನಮ್ಮ ಅಂಬಾರಿ ಕಾಣ್ತಿರೋದು ನೋಡಿ. ಬನ್ನಿ, ಇಲ್ಲಿ ಟೀಗೆ ಕುಡ್ಕೊಂಡು ಆರಾಮಾಗಿ ಹೊರಡೋಣ ಇಲ್ಲಿಂದ. ಈ ಟೋಲಲ್ಲಿ ನೋಡಿ ಟೀ ಕುಡ್ಕೊಂಡಿದ್ದಾಯಿತು. ಟೀ ಕುಡ್ಕೊಂಡು ಇಲ್ಲಿಂದ ಸೀದಾ ಹೋಗ್ತಾ ಇರೋಣ ನಾನ್ ಸ್ಟಾಪಾಗಿ. ಆದಷ್ಟು ಹೋಗಿ ಖಾಲಿ ಮಾಡೋಕ್ಕೆ ಟ್ರೈ ಮಾಡೋಣ. ಸ್ನೇಹಿತರೆ, ಟೈಮ್ ಬಂದು 12:15. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಹಾಸನ ಬಿಟ್ಟಿದ್ದೀನಿ. ಹಾಸನ ಬಿಟ್ಟು CC ರೋಡ್ 4 ಲೈನು ಬೈಪಾಸ್ ಎಲ್ಲ ಪಾಸಾಗಿ 4 ಲೈನ್ ಸ್ಟಾರ್ಟ್ ಆಗೈತಿ. ಇವಾಗ ಇಲ್ಲಿಂದ ಸಕಲೇಶ್ಪುರದವರೆಗೂ ಹೀಗೆ 4 ಲೈನು. ಮಳೆ ನನಗೆ ಇರೀಸವೆಯಿಂದ ಸ್ಟಾರ್ಟ್ ಆಗಿರೋ ಮಳೆ ಇನ್ನೂವರೆಗೂ ಬಿಟ್ಟಿಲ್ಲ. ವೈಪರ್ ಓಡ್ತಾನೆ ಐತೆ, ಸಿಕ್ಕಾಪಟ್ಟೆ ಮಳೆ. ಒಂದು 10 ನಿಮಿಷ ಜೋರಾಗಿ ಹೋಗಿದ್ರೆ ಒಂದು 5 ನಿಮಿಷ ಸ್ಲೋ ಮಾಡ್ತೈತೆ. ಈ ಥರ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ ನೋಡಿ. ಎಲ್ಲ ರೋಡೆಲ್ಲ ನಿಂದಿರೋದು ಕಾಣ್ತಿದೆ. ಈಗಲೂ ಮಳೆ ಬರ್ತಾಯಿದೆ, ವೈಪರ್ ಓಡ್ತಾನೆ ಐತೆ, ಆಫೇ ಮಾಡಿಲ್ಲ. ಅಂದರೆ ಅದು ಕತ್ಲೆ ಇರೋದ್ರಿಂದ ವೈಪರ್ ಓಡ್ತಾ ಇರೋದು ಕಾಣ್ತಾ ಇಲ್ಲ ಅಷ್ಟೇ. ಬನ್ನಿ, ಇದು ಬಂದು ಕಂದ್ಲಿ. ಹಾಸನ್ ಬಿಟ್ಟರೆ ನೆಕ್ಸ್ಟ್ ಸಿಗೋದು ಇದು ಕಂದ್ಲಿ. ಹೋಗೋಣ ಆರಾಮಾಗಿ. ಮಳೆ ಮಾತ್ರ ಬಿಡ್ತಾ ಇಲ್ಲ. ಇಲ್ಲೇ 12 ಗಂಟೆ ಆಗಿದೆ. ಮಳೆ ಇರೋದ್ರಿಂದ ತುಂಬ ಹಿಂಸೆ ಆಗುತ್ತೆ. ಮಳೆ ಇದ್ದರೆ ನೈಟ್ ಹೊತ್ತಿನಲ್ಲಿ, ಹಗಲಲ್ಲಿ ಏನು ಸಮಸ್ಯೆ ಆಗಲ್ಲ. ಏನಪ್ಪ ಅಂದರೆ ನೋಡಿ, ಆಪೋಸಿಟ್ ಗಾಡಿ ಬಂದ್ರಾಗೆ ಜಾಸ್ತಿ ಇದು ಕಾಣಲ್ಲ ನಮಗೆ, ಮಳೆ ಇರೋದ್ರಿಂದ. ಆಪೋಸಿಟ್ ಗಾಡಿಗಳು ಬಂದರೆ ಸ್ಲೋ ಆಗಿ ಹೋಗ್ತಾ ಟೈಮ್ ವೇಸ್ಟ್ ಆಗ್ತಾಯಿತ್ತು. ಹಂಗಾಗಿ ಟೈಮ್ ಈಗ 12:10 ಆದ್ರೂ ಇವಾಗ ಹಾಸನ ಬಿಟ್ಟಿದ್ದೀವಿ. ಅಲ್ಲಿಂದ ನಾನ್ ಸ್ಟಾಪ್ ಬಂದವನು ಇರಿಸಬೆ ಟೋಲಲ್ಲಿ ಒಂದು ಕದಬಳ್ಳಿ ಟೋಲಲ್ಲಿ ಟೀ ಕುಡ್ಕೊಂಡು ಒಂದು 5 ನಿಮಿಷ ನಿಲ್ಲಿಸಿದ್ದೆ. ಅಲ್ಲಿ ಬಿಟ್ಟು ಒಂದು ಸೀದಾ ಬರ್ತಾನೆ ಇದ್ದೀನಿ ನೋಡಿ. ಇಲ್ಲಿಂದ ಸಕಲೇಶ್ಪುರದವರೆಗೂ ತಲೆನೇ ಕೆಡ್ಸ್ಕೊಳ್ಳೋಂಗಿಲ್ಲ, ನಾನ್ ಸ್ಟಾಪ್ ಹೈವೇ, ಫುಲ್ 4 ಲೈನು. ಸಕಲೇಶ್ಪುರ ಬಿಟ್ಟಾದ್ಮೇಲೆ ರೋಡ್ ಇರೋದು. ಮಾರನಹಳ್ಳಿವರೆಗೂ ರೋಡ್ ಫುಲ್ಲು ಕಿತ್ತೋಗೈತೆ. ನಿಧಾನಕ್ಕೆ ಹೋಗೋಣ, ಏನು ಮಾಡೋಕ್ಕಾಗಲ್ಲ. ಸ್ನೇಹಿತರೆ, ನಮ್ಮ ಹಾಸನ ರೂಟಲ್ಲಿ ನೋಡಿ ಟೋಲ್, ಭೈರಾಪುರದಲ್ಲಿ ಒಂದು ಟೋಲ್ ಹಾಕಿದ್ದಾರೆ. ಗಾಡಿಯವರೆಲ್ಲ ನಿಲ್ಲಿಸಿ ಮಲಿಕೊಂಡವ್ರೆ. ಅವರೆಲ್ಲ ನಿಲ್ಲಿಸಿ ಮಲಿಕೊಂಡಿದ್ದಾರೆ. ಇನ್ನು ಓಪನ್ ಮಾಡಿಲ್ಲ, ಎಲ್ಲ ಕಂಪ್ಲೀಟ್ ಆಗೈತೆ. ಬೈಪಾಸ್ ಒಂದು, ಹಾಸನ ಬೈಪಾಸ್ ಒಂದು ಓಪನ್ ಮಾಡಿದ್ರೆ ಈ ಟೋಲು ಓಪನ್ ಮಾಡ್ಬೋದು. ಇದು ಟೋಲ್ ಫಾರಿನ್ ಸಿಸ್ಟಮು ನೋಡಿ. ಟೋಲ್ ಬೂತ್ಗಳು ಇರಲ್ಲ ಇಲ್ಲಿ, ಆಟೋಮೆಟಿಕ್ ಓಪನ್ ಆದರೆ ಆಯಿತು, ಇಲ್ಲ ಅಂದರೆ ಇಲ್ಲ. ಆ ಥರ ಅಮೌಂಟ್ ಇದ್ದರೆ ಓಪನ್ ಆಗುತ್ತೆ, ಇಲ್ಲಾಂದರೆ ಓಪನ್ ಆಗಲ್ಲ. ಇದು ಎಲ್ಲ ಬಂದು ಮಲಿಕೊಂಡಿದ್ದಾರೆ ನೋಡಿ.
ಜಾಗ ನೋಡಿ ಮಲಿಕಬೇಕು. ಟೈಮ್ ಬಂದು 12:25 ಆಗಿದೆ. ಭೈರಾಪುರ ಹೊಸ ಟೋಲ್ ಇನ್ನೂ ಓಪನ್ ಆಗಿಲ್ಲ, ಟೋಲಲ್ಲಿ ಇದ್ದೀನಿ. ಯಾಕೋ ಸಿಕ್ಕಾಪಟ್ಟೆ ನಿದ್ದೆ, ಹಾಸನ ಹಿಂದಿಂದನೇ ಸಿಕ್ಕಾಪಟ್ಟೆ ನಿದ್ದೆ ಎಳಿತೈತೆ. 12 ಗಂಟೆಗೆ ನಿದ್ದೆ ಎಳಿತೈತೆ. ಇವಾಗ ನೋಡಿದ್ದು ಟೋಲ್ ರೋಡ್ಗಳು, ಹೊಸ ರೋಡು ಟೋಲೆಲ್ಲ ಆಲ್ರೆಡಿ ಮಲಿಕೊಂಡಿದ್ದಾರೆ ಎಲ್ಲರೂ. ಹೆಲ್ಮೆಟ್ ಧರಿಸಿ ಅಂತ ಬೇರೆ ಬೋರ್ಡ್ ಹಾಕಿದ್ದಾರೆ. 2 ವೀಲರ್ ಲೈನು, ಸಿಕ್ಕಾಪಟ್ಟೆ ನಿದ್ದೆ ಗೊತ್ತೈತೆ. ಈಗ ಹೆಂಗೂ ಘಾಟಲ್ಲಿ ಹೋದ್ರೆ ಆ ಕಡೆಯಿಂದ ಬಸ್ನವರೆಲ್ಲ ಬರ್ತಿರ್ತಾರೆ, ಸಿಕ್ಕಾಪಟ್ಟೆ ಜಾಮ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ಮೊನ್ನೆ ಅದು ಗುಡ್ಡ ಕುಸ್ತಿತ್ತಲ್ಲ, ಬೆಟ್ಟ ಕುಸ್ತಿತ್ತಲ್ಲ, ಆ ಜಾಗದಲ್ಲಿ ಸಿಂಗಲ್ ಗಾಡಿನೇ ಪಾಸ್ ಆಗೋದು, ಮಾರನಹಳ್ಳಿ ದೊಡ್ಡತಪ್ಲ ಅಪ್ಪಲ್ಲಿ. ಅಷ್ಟೊತ್ತಿನಲ್ಲಿ ಈಗ ಬಸ್ನವರೆಲ್ಲ ಆಪೋಸಿಟ್ ಬಂದರೆ ಎಲ್ಲ ಸ್ವಲ್ಪ ಇದು ಮಾಡಿ ಜಾಮ್ ಮಾಡಿಬಿಡ್ತಾರೆ. ಒಂದು 2 ಅವರು 3 ಗಂಟೆವರೆಗೂ ಮಲ್ಲಿಕರು 3 ಗಂಟೆಗೆ ಎದ್ದು ಬಿಡೋಣ. 3 ಗಂಟೆಗೆ ಎದ್ದು ಬಿಟ್ಟಾಗ 3 ಗಂಟೆಗೆಲ್ಲ ಬಸ್ನವ್ರು ಆ ಕಡೆಯವರೆಲ್ಲ ಈ ಕಡೆ ಬಂದಿರ್ತಾರೆ. ಅವಾಗ ಈ ಕಡೆಯಿಂದ ಹೋಗ್ತಿರ್ತಾರೆ, ಆಮೇಲೆ ಹೋಗ್ಬೋದು. ಯಾಕೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ 2-3 ದಿವಸದಿಂದ ಮಲಗಿದ್ದೀನಿ. 2 ನೈಟ್ 3 ನೈಟ್ ಮಲಗಿದ್ದೀನಿ. ಆದರೆ ಯಾಕೋ ಸಿಕ್ಕಾಪಟ್ಟೆ ನಿದ್ದೆ ಎಳಿತೈತೆ. ರಿಸ್ಕ್ ತಗೊಂಡು ಓಡಿಸೋದು ಬೇಡ. ಬನ್ನಿ ಸದ್ಯಕ್ಕೆ ಒಂದು 3 ಅವರ್, 2 ಅವರ್ ಅಂದರೆ ಒಂದು 3 ಗಂಟೆ, 3 ಅವರ್ ಆರಾಮ ರೆಸ್ಟ್ ಮಲಿಕೊಳ್ಳೋಣ. 3 ಗಂಟೆ ಮೇಲೆ ಎದ್ದು ಹೊರಡೋಣ. ಆಮೇಲೆ ಸ್ವಲ್ಪ ಟ್ರಾಫಿಕ್ ಫ್ರೀ ಇರ್ತದೆ. ಏನಿಲ್ಲ, ಆರಾಮಾಗಿ 10 ಗಂಟೆ ಹೋದ್ರೆ ಸಾಕು. ನಾವು ಏನು ಬೇಗ ಹೋಗ್ಬೇಕನ್ನೋದು ಏನಿಲ್ಲ. 21 ಟನ್ ಇದೆ. ಇನ್ನೊಂದು ಗಾಡಿ ಒಂದು ಮೊನ್ನೆ ಲೋಡಾಗಿರೋ ಗಾಡಿ ಹೋಗಿಲ್ಲ. ಅವ್ರು ಇಷ್ಟೊತ್ತಿಗೆ ಹೋಗಿರ್ತಾರೆ, ಆಲ್ರೆಡಿ ಇಷ್ಟೊತ್ತಿಗೆ ಮಂಗ್ಳೂರು ರೀಚ್ ಆಗಿರ್ತಾರೆ ಅವರು. ಯಾಕಂದ್ರೆ ಸಂಜೆ 4 ಗಂಟೆಗೇ ಚನ್ನರಾಯಪಟ್ಟಣ ಬಿಟ್ಟಿದ್ರು ಅವರು ಸೀದಾ ಹೋಗಿರ್ತಾರೆ. ಅವ್ರು ಹೋಗಿ ಖಾಲಿ ಮಾಡಲಿ. ನಾವು ಅಷ್ಟುವರೆ 10:30 11 ಗಂಟೆ ಅಷ್ಟೊತ್ತಿಗೆ ನಾವು ಹೋಗ್ಬೋದು. ಹೋಗಿ ಖಾಲಿ ಮಾಡೋಣ. ಬನ್ನಿ ಸದ್ಯಕ್ಕೆ ಒಂದು 3 ಅವರ್ ರೆಸ್ಟ್ ಮಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ ಗುಡ್ ನೈಟ್.